ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ನಮ್ಮ ಕಡೆ ಅಂತೂ ಮಳೆ ನಿಂತಿತ್ತಾಯ್ತಾ. ಇವತ್ತು ಬಿಸಿಲು ಸ್ವಲ್ಪ ಹೀಗೆ ಖುಷಿ ಆಗ್ತುಂಟು, ಬಿಸಿಲು ಬಂತಲ್ಲ ಅಂತ. ನೋಡು, ನನ್ನ ಹೂವಿನ ಗಿಡ ಎಲ್ಲ ಎಂತ ಆಗಿದೆ ಅಂತ ಹತ್ರನೇ ಹೋಗಲಿಲ್ಲ. ಸ್ಟಾರ್ಟ್ ಮಾಡಿದಷ್ಟೇ, ಬಟ್ ಜಾಸ್ತಿ ಮಳೆ ನೀರೆಲ್ಲ ಬಿದ್ದರೂ ಕೂಡ ಅದು ಹಾಳಾಗ್ತದಲ್ಲ. ನನಗೆ ಅದೇ ಬೇಜಾರಾಗ್ತಿತ್ತು ಮಳೆ ಬರುವಾಗ. ಓಕೆ, ನಾನು ನಿಮಗೆಲ್ಲ ಈಗ ಗಿಡ ಎಲ್ಲ ತೋರಿಸಿ ಜಸ್ಟ್ ಈಗ ಒಳಗೆ ಬಂದೆ. ಈಗ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ. ಈಗ ಮಕ್ಕಳಿಗೆಲ್ಲ ರಜೆ ಅಲ್ಲ, ಅವನಿಗೆ ಏನಾದರೂ ಮಾಡಿಕೊಡು, ಸ್ಪೆಷಲ್ ಮಾಡು ಹಾಗೆಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ನನಗೆ ಇದೊಂದು ನೆನಪಾಯಿತು, ನಾನು ದಿಢೀರಾಗುವಾಗ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡುವ ಅಂತ. ಹಾಗೆ ಗೋಧಿ ಹಿಟ್ಟಿತ್ತು ಸ್ವಲ್ಪ, ಹಾಗೆ ಅದೇ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಒಂದು ರೆಸಿಪಿ ಮಾಡುವ ಅಂತ. ನಾರ್ಮಲ್ ಎಲ್ಲ ಚಪಾತಿ ಎಲ್ಲ ಮಾಡಿದರೆ ಅವನಿಗೆ ಬೋರ್ ಆಗ್ತದೆ ತಿಂದು. ಅದಕ್ಕೇನಾದರೂ ಒಂದು ಸ್ಪೆಷಲಾಗಿ ಮಾಡಿ ಕೊಡುವ ಅಂತ ಅಂದ್ಕೊಂಡು ನಾನೊಂದೀಗ 1 ಕಪ್ಪಷ್ಟು ತಗೊಂಡಿದ್ದೀನಿ ಆಶೀರ್ವಾದವರದ್ದು. ನೀವು ಬೇಕಾದ್ರೆ ಮೈದಾ ಯೂಸ್ ಮಾಡ್ಬೋದು, ಮೈದಾ ಎಲ್ಲ ಒಳ್ಳೇದು ಬರ್ತದೆ. ಬಟ್ ನಾನು ಮಗನಿಗೆ ಕೊಡೋದ್ರಿಂದ ಅವನು ಮೈದಾ ಎಲ್ಲ ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಬೇಕಿದ್ದರೆ ಹನಿ ಕೂಡ ಹಾಕ್ಬೋದು ಟೇಸ್ಟಿಗೆ. ನಾನಿಲ್ಲಿ ಹಾಕಲಿಲ್ಲ ಉಪ್ಪು, ಮತ್ತು 1 ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೀನಿ ಚೆಂದ. ಆಮೇಲೆ 1 ಲೋಟದಷ್ಟು ನೀರನ್ನು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಬನ್ನಿ. ಒಮ್ಮೆಲೆ ಹಾಕಿ ಇದು ಮಾಡಬೇಡಿ ಆಯಿತಾ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಿಕ್ಸ್ ಮಾಡಿಕೊಂಡು ಇದು ಮಾಡಿಕೊಂಡು ಬನ್ನಿ. ತುಂಬ ಹೊತ್ತು ಮಾಡಬೇಕು, ಒಂದು 10 ಮಿನಿಟ್ಸ್ ಆದರೂ ನಾವು ನಾದಬೇಕು. ಸರಿ, ನಾದೆಲ್ಲ ಆದಮೇಲೆ ಅದನ್ನೊಂದು 15 ಮಿನಿಟ್ಸ್ ಇಡಬೇಕು. ನೋಡಿ, ನಾನೀಗ ಸರಿ 10 ಮಿನಿಟ್ಸ್ ನಾದ್ತಾ ಅದನ್ನೀಗ ಒಂದು 15 ಮಿನಿಟ್ಸಲ್ಲಿ ಇಡಬೇಕು. ಅಷ್ಟರವರೆಗೆ ನಾವಿಲ್ಲಿ ಕಟ್ ಮಾಡಿದ್ದೆಲ್ಲ ಆನಿಯನ್ ಅದನ್ನೆಲ್ಲ ಮಿಕ್ಸ್ ಮಾಡುವ, ಅದನ್ನು ರೆಡಿ ಮಾಡುವ. ನೋಡಿ, ಅದನ್ನೊಂದು ಮುಚ್ಚಳ ಇದು ಮಾಡಿ ಸಪ್ರೇಟ್ ಇಟ್ಟಿರ್ತೀನಿ ನಾನು. ನೋಡಿ, ಇದಕ್ಕೆಲ್ಲ ಈಗ ನಾನೀಗ 1 ಆನಿಯನ್ ಮಾತ್ರ ತಗೊಂಡಿದ್ದೀನಿ, ಸಣ್ಣ ಪ್ರಮಾಣದಲ್ಲೇ ಮಾಡೋದಂದ್ರೆ. ಅಂದರೆ ಬೇರೆ ತರಕಾರಿಯಲ್ಲಿ ಯಾವುದು ತಗೊಳ್ಳಿಲ್ಲ ಅವನಿಗೆ. ಅಂದರೆ ಒಮ್ಮೊಮ್ಮೆ ಡೌಟ್ ಬರ್ತದೆ, ಇದಕ್ಕೆಲ್ಲ ತರಕಾರಿ ಎಲ್ಲ ಹಾಕಿದರೆ ತಿನ್ನೋದಿಲ್ಲ ಅವನು. ಅದಕ್ಕೆ ಸ್ವಲ್ಪ 1 ಆನಿಯನ್ ಸ್ವಲ್ಪ ಹಾಕಿ, ಈಗ ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ಟೇಸ್ಟ್ ಆಗ್ತದೆ. ಬಟ್ ಅದು ಸದ್ಯಕ್ಕಿಲ್ಲ, ಅಂದರೆ ತರಬೇಕಾದ್ರೆ ಪೇಟೆಗೆ ಹೋಗಬೇಕು, ಸ್ವಲ್ಪ ದೂರ ಇದೆ. ಅದಕ್ಕಾಗಿ ಇದ್ದದ್ರಲ್ಲೇ ನಾನು ಅವನಿಗೆ ಮಾಡಿ ಕೊಡ್ತಿದ್ದೇನೆ. ನೋಡಿ, ಚಿಲ್ಲಿ, ಅದು 1 ಚಿಲ್ಲಿ ನಾನು ಸ್ವಲ್ಪ ತಗೊಂಡದಾಯ್ತಾ, ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಅವನು ಖಾರ ಆದರೂ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಇದು ಇದೆಂಥ ಕೊತ್ತಂಬರಿ ಹುಡಿ ಉಂಟಲ್ಲ, ಅದೊಂದು 1/4 ಸ್ಪೂನಷ್ಟು ಅದು ತಗೊಂಡಿದ್ದೀನಿ. ಆಮೇಲೆ ಇದು ಜೀರಿಗೆ ಅಲ್ಲ, ಗರಂ ಮಸಾಲ ಹುಡಿ ಉಂಟಲ್ಲ, ಅದು ಸ್ವಲ್ಪ ಟೇಸ್ಟಿಗೆ ತಗೊಂಡಿದ್ದೀನಿ. ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಕೂಡ ಸ್ವಲ್ಪ ಪ್ರಮಾಣ ತಗೊಳ್ಳಿ ಆಯಿತಾ. ಅದು ಜಾಸ್ತಿ ತಗೊಂಡ್ರೆ ಖಾರ ಆಗುತ್ತೆ, ತಿನ್ನೋದಿಲ್ಲ ಮಕ್ಕಳು. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಹಾಕಿ. ಮತ್ತು ಇದು ಗ್ರೀನ್ ಚಿಲ್ಲಿ ಆಯಿತಾ. ಆ್ಯಕ್ಚುಲಿ ಅದು ಖಾರ ಇಲ್ಲ ಅಷ್ಟು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ.
ಅದನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತಾ, ಜಾಸ್ತಿ ಬೇಡ. ಯಾಕೆಂದರೆ ನಾವು ಗೋಧಿ ಹಿಟ್ಟಲ್ಲಿ ಕಲಸುವಾಗ ಉಪ್ಪು ಹಾಕಿರ್ತೀವಲ್ಲ, ಸೊ ಇದಕ್ಕೆ ಉಪ್ಪು ಬೇಕಂತ ಇಲ್ಲ, ಜಸ್ಟ್ ಟೇಸ್ಟಿಗೆ ಸ್ವಲ್ಪ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಇದು ಮಾಡಿ ಇಡಿ, ಸಪ್ರೇಟ್ ಮಾಡಿ ಇಡಿ. ಇಂಥದ್ದೆಲ್ಲ ಸ್ನ್ಯಾಕ್ಸ್ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗ್ತದೆ. ಆಮೇಲೆ ಅವರು ಹೊರಗಿನ ಫುಡ್ಡೆಲ್ಲ ಜಾಸ್ತಿ ಕೇಳೋದಿಲ್ಲ. ಇಂಥದ್ದೇ ಮಾಡಿಕೊಡಮ್ಮ, ಏನಾದರೂ ಸ್ಪೆಷಲ್ ಮಾಡು, ಹಾಗೆ ಅವರಿಗೆ ಇದು ಅಭ್ಯಾಸ ಆಗುತ್ತೆ. ನೋಡಿ ನಾವೀಗ ಅದು ಗೋಧಿ ಹಿಟ್ಟು 15 ಮಿನಿಟ್ಸ್ ಇಟ್ಟಿದ್ವಿ ಅಲ್ಲ, ಅದೀಗ ನೋಡಿ 15 ಮಿನಿಟ್ಸ್ ಜಾಸ್ತಿ ಆಯಿತು. ನಾನು ಸ್ವಲ್ಪ 5 ಮಿನಿಟ್ಸ್ ಎಕ್ಸ್ಟ್ರಾನೇ ಇಟ್ಟಿದ್ದೀನಿ. ನೋಡಿ ಅದು ಫುಲ್ಲು ಸ್ಮೂತಾಗಿದೆ. ನಮಗೆ ಸ್ಮೂತ್ ಬಂದರೆ ಲಾಟಿಸಲಿಕ್ಕೆ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮಿಂಗ್ ಇಡ್ತಿದ್ದೀನಿ ನಾನು. ನೋಡಿ ಈಗ ನಾನು ಅದನ್ನೊಂದು ದೊಡ್ಡ ಉಂಡೆ ತಗೋಬೇಕು. ಸಣ್ಣ ಪ್ರಮಾಣದಲ್ಲಿ ಬೇಡ, ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಆಯಿತಾ. ಅದು ಮತ್ತು ನಮಗೆ ಇದೆಲ್ಲ ಸ್ಟಫಿಂಗ್ ಮಾಡುವಾಗ ಅದು ಮತ್ತೆ ಲಾಟಿಸ್ಲಿಕ್ಕೆ ಉಂಟಲ್ಲ, ಆವಾಗ ಅದು ಆನಿಯನ್ ಎಲ್ಲ ಹೊರಗೆ ಬಂದರೆ ನಮಗೆ ಕಷ್ಟ ಆಗ್ತದೆ ಅದು ಕಾಯಿಸಲಿಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಂಡೆ ತಗೊಳ್ಳಿ. ಮತ್ತು ಇದಕ್ಕೆ ಎಂತ ಗೊತ್ತಾ, ಈಗ ನಾನು ಜಸ್ಟ್ ಆನಿಯನ್ ಹಾಕಿದ್ದೀನಿ. ನಿಮಗೆ ಈಗ ಆಲೂಗಡ್ಡೆ ಬೇರೆ ಏನೋ ಹಾಕ್ಬೋದು, ಕೆಲವರು ಇದು ಎಗ್ ಕೂಡ ಹಾಕ್ಬೋದು, ನಾನ್ ವೆಜ್ ಇಷ್ಟ ಆದವರಿಗೆ. ಮಕ್ಕಳೆಲ್ಲ ಎಗ್ಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರಲ್ಲ, ಸೊ ಅದನ್ನೆಲ್ಲ ಇದು ಬೇಯಿಸಿ ಎಲ್ಲ ಮಿಕ್ಸ್ ಮಾಡ್ಬೋದು. ಬೇರೆ ತರಕಾರಿ ಕೂಡ ಹಾಕಿ ಮಾಡ್ಬೋದು. ಬಟ್ ನಾನಿಲ್ಲಿ ಎಂತ ಹಾಕಲಿಲ್ಲ, ಜಸ್ಟ್ ಇದು ನಾರ್ಮಲಾಗಿ ಮಾಡ್ತಾಯಿದ್ದೀನಿ ನೋಡಿ. ಈಗ ರೌಂಡ್ ಶೇಪಲ್ಲಿ ಇದು ಲಾಟಿಸ್ಬೇಕಾಯ್ತಾ. ನಾನು ಟ್ರೈ ಮಾಡ್ತೀನಿ ಆಯಿತಾ ಲಾಟಿಸಲಿಕ್ಕೆ ರೌಂಡ್ ಶೇಪು. ಅಂದರೆ ನನ್ನದು ಚಪಾತಿ ಇಲ್ಲಿವರೆಗೆ ರೌಂಡ್ ಶೇಪ್ ಆಗೋದಿಲ್ಲ, ತುಂಬ ಕಷ್ಟಪಟ್ಟು ಲಾಟಿಸ್ತಿದ್ದೇನೆ ನೋಡಿ. ಅದು ರೌಂಡ್ ಅಂತ ಬರೋದೇ ಇಲ್ಲ ಮಾರೆ, ಎಂತ ಅಂತ ಗೊತ್ತಿಲ್ಲ ನನಗೆ. ನೀವು ರೌಂಡಾಗಿ ಲಾಟಿಸಿ ಆಯಿತಾ. ಅಷ್ಟು ಟ್ರೈ ಮಾಡ್ತಾಯಿದ್ದೇನೆ ನೋಡಿ. ಎಲ್ಲ ಕಡೆ ರೌಂಡ್ ಶೇಪಲ್ಲಿ ಲಾಟಿಸಿ ಇದು ಮಾಡಿ ಇಡಿ. ನೋಡಿ ಈಗ ಆಯಿತು ನೋಡಿ, ನನ್ನದು ಇಷ್ಟ ಆಗೋದಾಯ್ತಾ ರೌಂಡು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಈಗ ನೋಡಿ ನಾವು ಸ್ಟಫಿಂಗ್ ಅಂತ ರೆಡಿ ಮಾಡಿರ್ತೀವಲ್ಲ, ಅದನ್ನೇ ಈಗ ಇದ್ರ ಮೇಲೆ ಹಾಕಬೇಕು. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಆಯಿತಾ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ, ಮಕ್ಕಳಿಗೆ ಇಷ್ಟ ಆಗಬೇಕಲ್ಲ. ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಅದನ್ನು ಒಂದು ಸೈಡಿಂದ ಫೋಲ್ಡ್ ಮಾಡಿ ಆಯಿತಾ, ಅಡ್ಡ. ನೋಡಿ ಇನ್ನೊಂದು ಸೈಡಿಂದ ಕೂಡ ಅದೇ ಆ ಟೈಪ್ ಫೋಲ್ಡ್ ಮಾಡಿ, ಮತ್ತು ಕೆಳಗಿಂದ ಕೂಡ ಅಲ್ಲಿಗೆ ಈ ರೀತಿ ಎಲ್ಲ ಮಾಡಿದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಇದೆಲ್ಲ ಹಾಕಿದರೆ ಇಷ್ಟಪಟ್ಟು ತಿಂತಾರೆ ಅವರು. ನೋಡಿ ಇದಕ್ಕೆ ನಾವು ಸಪ್ರೇಟ್ ಡಿಶ್ ಏನು ಮಾಡಬೇಕಂತಿಲ್ಲ, ಇದನ್ನೇ ನಾರ್ಮಲ್ ಖಾಲಿ ತಿನ್ಬೋದು, ಇಲ್ಲದ್ರೆ ಒಂದು ಸಾಸ್ ಏನಾದರೂ ಯೂಸ್ ಮಾಡಿ ಕೂಡ ತಿನ್ಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ. ಡೈಲಿ ಒಂದೇ ಟೈಪಿದ್ದು ಈ ಅಕ್ಕಿದ್ದೆಲ್ಲ ಮಾಡ್ತೀವಲ್ಲ ನಾವು, ಅದು ದೋಸೆ ಅದು ಇದು ಅವರಿಗೆ ಬೋರ್ ಆಗಿರ್ತದೆ. ಈ ರೀತಿ ಎಲ್ಲ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಅವರಿಗೆ ಕೂಡ ಖುಷಿ ಆಗ್ತದೆ. ಇದು ಮಾಡಿ ಆಗಿದೆ ನೋಡಿ, ಸ್ಟಫಿಂಗ್ ಎಲ್ಲ ಮಾಡಿ ಮತ್ತೆ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಗ್ಯಾಸ್ ಆನ್ ಮಾಡಿ ಕಾಯಿಸುವ. ಸ್ವಲ್ಪ ಎಣ್ಣೆ ಹಾಕುವ ಆಯಿತಾ. ಎಣ್ಣೆ ಹಾಕಿ ಅದನ್ನು ಫುಲ್ಲು ಮಾಡುವ. ಫುಲ್ಲು ಸ್ವಲ್ಪ ಬಿಸಿ ಆಗಲಿ ಆಯಿತಾ. ತವ ಬಿಸಿ ಆದಮೇಲೆ ಇದನ್ನು ಹಾಕಿದರೆ ಆಯಿತು. ನಾನು ಎರಡು ಇದನ್ನು ಒಟ್ಟಿಗೆ ಹಾಕ್ತೀನಿ, ಯಾಕೆಂದರೆ ತವ ಎರಡು ಸೈಡ್ ಕೂಡ ಇದು ಮಾಡ್ತಾ ಇದೆ ಆಯಿತಾ. ಅಂದರೆ ಒಂದೇ ಸೈಡ್ ಇದಾಗೋದು ಬೇಡ, ಮಗಿಸ್ತಾ ಇರಿ. ಬಟ್ಟೆ ಎಲ್ಲ ಚೆಂದ ಒಣಗ್ಬೋದು. ನಿಮ್ಮ ಕಡೆ ಕೂಡ ಬಿಸಿಲು ಉಂಟಾ ಕಮೆಂಟ್ ಮಾಡಿ ಆಯಿತಾ. ಸಾಕಪ್ಪ ಮಳೆ ಸಾಕಾಯಿತು ನನಗೆ. ಓಕೆ, ಇದೀಗ ಫುಲ್ ಫ್ರೈ ಆಗಿದೆ ಎರಡು ಸೈಡ್ ನೋಡಿ. ಜಾಸ್ತಿ ಫ್ರೈ ಆಗೋದು ಬೇಡ, ಅದು ಇದಾಗ್ತದಲ್ಲ, ಕಪ್ಪಾಗ್ತದೆ ನೋಡಿ. ಇದು ಮಾಡ್ತಾ ಇದ್ದೀವಿ. ಇದನ್ನು ತೆಗೆಯುವ, ಗ್ಯಾಸ್ ಆಫ್ ಮಾಡುವ. ಬಿಸಿ ಬಿಸಿ ಉಂಟು ನೋಡಿ. ನಮಗೆಲ್ಲ ಒಳ್ಳೆ ರೆಸಿಪಿ, ಬಟ್ ನಾನು ಇವತ್ತು ಮಾಡಿದ್ದೆ. ಗಮ್ ಬರ್ತಾ ಉಂಟು. ನನ್ನ ಮಗನಿಗೆಲ್ಲ ಎಷ್ಟಾಗ್ತದೆ ಅಂತ. ಫಸ್ಟ್ ನಾನೊಮ್ಮೆ ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ಮಾಡಿದಾಗ ಫಸ್ಟ್ ತಿನ್ನಬೇಕಲ್ಲ.
ಬಿಸಿ ಉಂಟು. ಸೂಪರ್ ಆಗಿದೆ. ಯಾಕೆಂದರೆ ನಾರ್ಮಲ್ ಚಪಾತಿ ಆದರೆ ನಮಗೆ ನಮಗೂ ಬೇಕಲ್ಲ ಸೈಡಿಗೆ ಡಿಶ್, ಬಟ್ ಇದು ಬೇಡ, ನಾರ್ಮಲ್ ತಿನ್ಬೋದು ನಮಗೆ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆಲ್ಲ ಟಿಫಿನ್ಗೆಲ್ಲ ಈ ಥರ ಮಾಡಿಕೊಟ್ರೆ ಹೊಟ್ಟೆ ಕೂಡ ಗಟ್ಟಿ ಆಗ್ತದೆ, ಟೇಸ್ಟಾಗಿ ತಿಂತಾರೆ ಅವರು. ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಆಯಿತಾ, ಎಲ್ಲರೂ ಶೇರ್ ಮಾಡಿ.